ಚೆನ್ನಾಗಿ ಹಾಕ್ತೀಯ. ನಿನ್ನ ಎಳೆನೇ ಚಂದ ಕಣಮ್ಮ. ನಾವು ಬೇಗ ಬರ್ತೀವಿ. ಹಾಂ, ನೀನು ಅಷ್ಟೊಳಗೆ ಹೋಗ್ತೀಯಾ? ನೀನು ಬೇಗ ಹೋಗ್ತೀಯಾ? ಕಾಯ್ತು ಕಾಯ್ತು ಹಾಕ್ತೀನಿ. ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 6:45 ಆಯಿತು. ನಿನ್ನೆ ನಾವು ಮಾತಾಡಿ ಮಲಗೋಷ್ಟೊತ್ತಿಗೆ ರಾತ್ರಿ 3 ಗಂಟೆ. ನನಗೇನಾಯಿತು 1:30 ಅಷ್ಟೊತ್ತಿಗೆ ಸ್ವಲ್ಪ ನಿದ್ದೆ ಮಾಡಿದ್ರು ಅವರೆಲ್ಲ. ನಂಗೆ ನಿದ್ದೆ ಬರಲಿಲ್ಲ. ನನಗೆ ಗ್ಯಾಸ್ಟ್ರಿಕ್ ಆಗಿ ಹೆಂಗಾಗ್ತಾಯಿದೆ ಅಂದರೆ ಹೋಗಿ ನನ್ನ ಪರ್ಸ್ ಹುಡುಕೋದಕ್ಕೂ ಅದರಲ್ಲೂ ನಾನು ಗ್ಯಾಸ್ಟ್ರಿಕ್ ಮಾತ್ರೇನ ತಂದಿಲ್ಲ. ನಾನು ಯಾವಾಗಲೂ ತೊಗೊಂಬರೋಳು. ನಿನ್ನ ತೆಗೆದವಳು 2 ದಿನ ರಾತ್ರಿ ಅಲ್ಲ ಅಂತೇಳಿ ಹಿಂಗೆ ತೆಗೆದು ಹಂಗೆ ಇಟ್ಟಿದ್ದೀನಿ, ಮರೆತು ಬಂದಿದ್ದೀನಿ. ಆಮೇಲೆ ನಂಗೆ ಒದ್ದಾಡೋದು ನೋಡಿ ಎಂತಾಯಿತು ಅಂದ್ರೆ ಅಮ್ಮ ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅಂದೆ. ಆಮೇಲೆ ಅವ್ರ ಹತ್ರ ಒಂದು ಇತ್ತಂತೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದು. ಇಲ್ಲಿ ನನ್ನ ಚಿಕ್ಕಪ್ಪನ ಮಗನ ಹತ್ರ ಅಮ್ಮ ತರಿಸ್ಕೊಂಡಿದ್ರಂತೆ ಅವತ್ತು ಒಂದಿನ ಆದಾಗ. ಅದನ್ನು ತಿಂದೆ. ನಮ್ಮಮ್ಮ ಅದರಲ್ಲಿ ಹೆಚ್ಚಿಗೆ ಡೋಸ್ ಇರಲ್ಲ, 2 ತಿನ್ನಬೇಕಾದ್ರೆ ಅಂತ ಹೇಳಿದ್ರು. ಆಮೇಲೆ ಬೇಡ ಅಂತೇಳಿ ನಾನು ಒಂದೇ ತಿಂದೆ. ನಮ್ಮ ಮಾತ್ರೆ ತಿಂದರೆ ಅರ್ಧ ಗಂಟೆಯಲ್ಲಿ ಹುಷಾರಾಗ್ತಾಯಿತ್ತು. ನನಗೆ ನನ್ನ ತಂಗಿ ಪೂಜೆ ಕೊಟ್ಟಿದ್ದಾಳೆ. ನಂಗೆ ಆ ಮಾತ್ರೆ ತಿಂದರೆ ಮಾತ್ರ ನನಗೆ ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗೋದು. ನಾನು ಇನ್ನೇನೋ ಹಾಗೆ ಅನ್ಕೊಂಡು ತಿಂದೆ, ಇದರಿಂದ ಕಮ್ಮಿ ಆಗುತ್ತೋ ಇಲ್ವೋ ಅಂತ. ಆಮೇಲೆ ನಿಧಾನಕ್ಕೆ 1 ಗಂಟೆ ಆದ ನಂತರ ಕಮ್ಮಿ ಆಗ್ತಾ ಬಂತು. 1:15ಕ್ಕೆ ಶುರುವಾಗಿದ್ದು ನಾನು 3 ಗಂಟೆ ತನಕ ಒದ್ದಾಡಿದ್ದೀನಿ. ಅಮ್ಮಗೂ ನಿದ್ದೆ ಇಲ್ಲ. ಒದ್ದಾಡಿ ಆಮೇಲೆ ಅಮ್ಮ ಕಮ್ಮಿ ಆಯ್ತು ಅಂದರೆ ಸುಳ್ಳೆ ಹ್ಞೂ ಅಂದೆ. ಅವರು ಮಲಗಿದ್ರು. ನಾನು ಕುತ್ಕೊಂಡೆ. ನನಗೆ ಎದೆಯಲ್ಲಿ ಬಂದು ಒತ್ತದಂಗೆ ಏನೋ ಒಂಥರ. ನಂಗೆ ಅದು ಡಾಕ್ಟ್ರ್ ಏನಾದ್ರು ಏನಾಗುತ್ತೆ ಅಂತ ಕೇಳಿದ್ರೆ ನನಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ದಿನ ಆಗಿತ್ತು, ಆಗದೆ ಭಾಳ ಒದ್ದಾಡಿಬಿಟ್ಟೆ ನಾನು. 1:30ಯಿಂದ 3 ಗಂಟೆ ತನಕ ಒದ್ದಾಡಿದ್ದೀನಿ. ಮಳೆ ಅಂದರೆ ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆ ತನಕ ಹೀಗೆ ಹೊಯ್ದಿದೆ. ತುಂಬ ಜೋರಲ್ಲ, ಸಣ್ಣದಾಗಿ ಬರ್ತಾನೇ ಇದೆ. ನಮ್ಮದು ಟೆರೆಸೆಲ್ಲ ನೀರು ಕುಡ್ತಿದೆ, ಮೇಲ್ಗಡೆ ಏನೂ ಇಲ್ಲಲ್ಲ. ನೀರು ಹಿಂಗಾಗುತ್ತೆ ಒಂದೊಂದು ಸಲ. ಅದೇ ಇವ್ರಿಗೆ ಹೇಳಬೇಕು ಈ ಸಲ. ಅದಕ್ಕೇನೋ ಒಂದು ಪೇಂಟ್ ಮಾಡ್ತಾರೆ, ಅದಾದ್ರು ಮಾಡಿಸ್ತಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಕಡೆ TV ಸೈಡಿನ ಗೋಡೆ ಪೂರ್ತಿ ನೀರು ಕುಡ್ತಿದೆ. ಅದು ನಮಗೆ ಏಣಿ ಮೆಟ್ಲು ಗಾರೆ ಮಾಡಬೇಕು, ಅದನ್ನು ಮಾಡಿಲ್ಲ. ಅವನು ದುಡ್ಡು ಇಸ್ಕೊಂಡು ಹೋಗಿದ್ದಾನೆ. ಆವಾಗಲೇ ಮನೆ ಕಟ್ಟಬೇಕಿದ್ರೆ ಅದ್ರಲ್ಲಿ ಮಾಡಲಿಲ್ಲ. ನಾವು ಕೆಲಸ ಬಿಟ್ಟ ಮೇಲೆ ಆಮೇಲೆ ನಮಗೂ ಮಾಡ್ಸೋಕ್ಕಾಗಲೇ ಇಲ್ಲ. ಅದು ಹಾಗೆ ಅಲ್ಲ, ಒಂದೊಂದು ಕೆಲಸ ಬಿಟ್ವಿ ಅಂದರೆ ಅದು ಅಲ್ಲಿಗೆ ಮರ್ತು ಹೋಗ್ಬಿಡುತ್ತಲ್ಲ, ಹಂಗಾಗಿದೆ. ಈ ಸಲ ಅಲ್ಲ, ಪ್ರತಿ ವರ್ಷವೂ ಹಂಗೆ ಗೋಡೆ ನೀರು ಕುಡಿಯುತ್ತೆ. ಅದೇ ಹೇಳಬೇಕು ಇವ್ರಿಗೆ, ಅದಕ್ಕೆ ಏನಾದರೂ ಮಾಡಿ ಅಂತ ಹೇಳಿ. ಅದು ಈ ವರ್ಷವೂ ಮಳೆ ಜಾಸ್ತಿ ಇದೆ. ಹೋದ ವರ್ಷವೂ ಹಾಗೆ ಆಗಿತ್ತು. ಫುಲ್ ಮಳೆ ಜಾಸ್ತಿ ಆದಾಗ ಹಂಗಾಗುತ್ತೆ, ಇಲ್ಲಾಂದ್ರೆ ಹಂಗೆ ಆಗಲ್ಲ. ಅಥವಾ ಅಲ್ಲಿ ಮಳೆ ನೀರು ನಿಲ್ಲುತ್ತೋ ಏನೋ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಮನೆಗೆ ಹೇಳಿ ನೋಡಿ ಅಂತ ಹೇಳಬೇಕು. 6:15ಗೆ ಎಚ್ಚರ ಆಯಿತು. ಅಮ್ಮ ಎದ್ದ ಮೇಲೆ ನಾನು ಎದ್ದು ಬಂದೆ. ನನಗೆ ಯಾವತ್ತೂ ಹಂಗೆ ಅಸಿಡಿಟಿ ಆದಾಗ ವಾಮಿಟ್ ಇದಾಗ್ತಿತ್ತು. ನಿನ್ನೆ ತೇಗು ಬಂದಂಗೆ ಆಗ್ತಾಯಿತ್ತು. ನಾನು ಏನು ಊಟ ಮಾಡಿಲ್ಲ. ದೊಡ್ಡ ಮನೇಲಿ ಇಷ್ಟು ಊಟ ಮಾಡಿದೆ, ಒಂದಷ್ಟು ಅವಲಕ್ಕಿ ತಿಂದೆ ಅಷ್ಟೇ. ಒಂದು ಸ್ವಲ್ಪ ಗಿಣ್ಣ ಕುಡಿದೆ ಅವ್ರ ಮನೇಲಿ. ಅದು ಚಿಕ್ಕಮ್ಮ ದೊಡ್ಡ ಗ್ಲೋಟದಲ್ಲಿ ಕೊಟ್ಟಿದ್ರು, ಅದರಲ್ಲೂ ಬೇಡ ಅಂತೇಳಿ ನಾನು ಒಂದಿಷ್ಟು, ಅದು ನಮ್ಗೆ ಜಾಸ್ತಿನೇ ಆಯಿತು, ಅದಷ್ಟು ಕುಡಿದು ಬಂದೆ ನಾನು. ಏನಕ್ಕೆ ಹಂಗಾಯಿತು, ನಿದ್ದೆಗೆಟ್ಟಿದ್ದಕ್ಕೆ ಹಂಗಾಯಿತು ಏನೋ ಗೊತ್ತಿಲ್ಲ. ಈ ಹಸು ಆಗ್ತಾಯಿದೆ ನನಗೆ. ಗ್ಯಾಸ್ಟ್ರಿಕ್ ಆಗಿ ನೆಕ್ಸ್ಟ್ ಡೇ ತುಂಬ ಸುಸ್ತಾಗುತ್ತೆ. ನಾನು ಅದೇ ಅಂದ್ಕೊಂಡಿದ್ದೆ, ಚಿಕ್ಕಮ್ಮ ಬೇಗ ಬಾ, ಯಾರೂ ಇಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರೆ. ಚಿಕ್ಕಪ್ಪನೂ ನೀನು ಬೇಗ ಬನ್ನಿ ಅಂತಿದ್ದೆ. ನಾನು ಚಿನ್ನಿನ ಬೇಗ ಕಳಿಸ್ತೀನಿ. ನಾನು ಇಲ್ಲಿ ಅಮ್ಮಂಗೆ ಒಂದಷ್ಟು ಪಾತ್ರೆ ತೊಳ್ಕೊಟ್ರೆ ಅವ್ರಿಗೆ ಈಸಿ ಆಗುತ್ತಲ್ವ. ಅದೇ ಬಚ್ಚಲಿಗೆ ಬೆಂಕಿ ಹಾಕಿ ಪಾತ್ರೆ ತೊಳೆದು ಸ್ನಾನ ಮಾಡಿ ಹೋಗ್ತೀನಿ. ಶಾಂಪೂನೂ ಇಲ್ಲ. ನಾನು ಬರದೆ ಭಾಳ ದಿನ ಆಗಿದೆಯಲ್ಲ, ನಾನು ಶಾಂಪೂ ಎಲ್ಲ ಇದೆ ಅಂತ ಅಂದ್ಕೊಂಡಿದ್ದೆ. ಹೋದ ಸಲ ನಾನು ಚೌಡಮ್ಮನ ಪೂಜೆಗೆ ಬಂದಿದ್ದಲ್ಲ, ರಾತ್ರಿ ಬಂದವಳು ನೈಲ್ ಪಾಲಿಶ್ ಹಚ್ಕೊಂಡೆ. ಚೌಡಮ್ಮನ ಪೂಜೆಗೆ ಬಂದವಳಲ್ಲ, ಏನಿದೆ ಏನಿಲ್ಲ ಗೊತ್ತಿಲ್ಲ, ಸೋಪು ಎಲ್ಲ ಬಾತ್ರೂಮಲ್ಲೇ ಬಿಟ್ಟು ಹೋಗಿದ್ದೀನಂತೆ. ಅಮ್ಮ ತೆಗೆದಲ್ಲಿ ಮೇಲೆ ಇಟ್ಟಿದ್ರು. ಅದೇನು ಬಲೆ ಗುಡಿಸ್ಬೇಕಿದ್ರೆ ಅದ್ರ ಮೇಲೆ ಬಿತ್ತು ಎಲ್ಲ ಆಗಿತ್ತು. ಅದಕ್ಕೆ ಬ್ರಷ್ನ ಬೆಳಗ್ಗೆ ತೊಳೆದೆ. ಕನ್ಫ್ಯೂಸ್ ಆಗಿಬಿಟ್ಟಿದೆ ಯಾರು ಬ್ರಷು ಅಂತ ಹೇಳಿ. ನಾನು ಆಮೇಲೆ ಯಾವುದೋ ಒಂದು ಬ್ರಷಲ್ಲಿ ತಿಕ್ಕಿದ್ದೀನಿ. ಈಗ ಚಿನ್ನಿಗೆ ಕೇಳಬೇಕು, ಇಲ್ಲಿ ನೆಕ್ಸ್ಟ್ ಸಲ ಬರಬೇಕಿದ್ರೆ ಎಲ್ಲರ ಬ್ರಷ್ ಚೇಂಜ್ ಮಾಡಿಬಿಟ್ಟು ಹೆಸರು ಬರ್ಕೊಂಡು ತಗೊಬರೋಣ ಅಂತ ಇದ್ದೀನಿ. ಇದನ್ನು ಪ್ರತಿ ಸಲ ಬಂದಾಗ ಅನ್ಕೊಂತೀನಿ, ಅದು ಹಂಗೆ ಅನ್ಕೊಳಕ್ಕೆ ಆಗೋದೇ ಇಲ್ಲ. ಇವತ್ತು ಗಣೇಶ ಗೌರಿ ಇತ್ತು. ನಮ್ಮಲ್ಲಿ ಚೌತಿ ಹಬ್ಬ ಅಂತ ಹೇಳ್ತೀವಿ. ಚೌತಿ ಹಬ್ಬ ಇವತ್ತು.
ನಮ್ಮ ಮನೇಲಿ ಚೆನ್ನಾಗಿರುತ್ತೆ. ತುಂಬ ಜನರಿಗೆ ನಮ್ಮ ಮನೆ ಚೌತಿ ಹಬ್ಬದ ವಿಡಿಯೋ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ವಿಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಈ ಥರ ಏನಾದರೂ ಹಾಕೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಅಮ್ಮಂಗೆ ಗಿಡ ತೋರಿಸು ಅಂತೇಳಿ ಸುಮಾರು ಗಿಡ ಎಲ್ಲ ಸತ್ತೋಗಿದ್ದಾವೆ. ಹೋದ್ಸಲ ಬಂದಾಗ ನಾನು ಮಲ್ಲಿಗೆ ಮಗ್ಗು ಕೊಯ್ದಿದ್ದೆ ಗೊತ್ತಾ. ನಮ್ಮ ಅಮ್ಮಂಗೆ ಫೋನ್ ಮಾಡಿದಾಗೆಲ್ಲ ಹೇಳ್ದಮ್ಮ ನನಗೂ ಮಲ್ಲಿಗೆ ಗಿಡ ನಡಮ್ಮ ಅಂತ. ನಾನು ಒಯ್ದಿದ್ದು ಸತ್ತೋಗಿತ್ತು. ಅಮ್ಮನ ಮಲ್ಲಿಗೆ ಗಿಡನೂ ಈ ಸಲ ಜೌಳತ್ತಿ ಎಲ್ಲ ಹೋಗಿಬಿಟ್ಟಿದೆ. ಎಂಥದ್ದು ಗಿಡಗಳಷ್ಟು ಇದಾಗಿಲ್ಲ. ಆದರೆ ಆ ನೀರು ಗೌರಿ ಅಂತೀವಲ್ಲ, ಗೌರಿ ಗಿಡ ಮಾತ್ರ ಆಗಿದ್ದಾವೆ ಅವರೇ ಅಂತಾಯಿದ್ರು. ಎಂತಕ್ಕೆ ಹಂಗೆ ಆಗಿದ್ದಾವೆ ಅಂತ. ನಾನು ಬರೀ ಒಯ್ಯೋದು ಸಾಯಿಸೋದು ಮಾಡ್ತೀನಿ, ಅದಕ್ಕೆ ನಾನು ಒಯ್ಯಲ್ಲ ಅಂತಿದ್ದೆ. ಆದರೂ ಮನಸ್ಸಾಗುತ್ತೆ ಒಯ್ಯೋಣ ಅಂತ ಹೇಳಿ. ಏನೋ ನೋಡ್ತೀನಿ. ಈ ಸಲ ಆಗಲ್ಲ ಅನ್ಸುತ್ತೆ, ಬಸ್ಸಿಗೆ ಹೋಗೋದಲ್ವ, ಲಗೇಜ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಹಾಲು ಮೊಸರು ಆಮೇಲೆ ಬೆಣ್ಣೆ ಅದು ಇದು ಒಯ್ತೀವಲ್ವ. ಅಮ್ಮ ಹೋಳಿಗೆ ಮಾಡಲಾ ಅಂತ ಹೇಳಿದ್ರು. ನಮಗೆ ಹಳೆ ಮನೆಗೆ ಊಟಕ್ಕೆ ಬಾ ಅಂತ ಕರೆದಿದ್ದಾರೆ. ಅದೇ ನಾವು ಮತ್ತೆ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಅಲ್ಲೇ ಟೈಮ್ ಆಗುತ್ತೆ. ಮತ್ತು ಊಟ ಬಡಿಸಿ ಅಲ್ಲಿ ಊಟ ಮಾಡೇ ಬರೋದಾಗುತ್ತಾ. ಹಾಗಾಗಿ ಹೋಳಿಗೆ ಮಾಡಲ್ಲ. ಹಂಗಾರೆ ನೀನೇ ಬೇಕಾದ್ರೆ ಮನೆ ಹೋಗಿ ಬಿಸಿ ಹೋಳಿಗೆ ಮಾಡ್ಕೊಂಡು ತಿನ್ನು ಅಂದ್ರೆ. ನಂಗೆ ತಣ್ಣನ ಹೋಳಿಗೆ ಇಷ್ಟ ಆಗಲ್ಲ. ನಿನ್ನೆ ಹಳೆ ಮನೇಲೂ ಹೋಳಿಗೆ ತುಂಬ ಚೆನ್ನಾಗಾಯ್ತು. ಪಾಪ ಚಿಕ್ಕಮ್ಮ ಅದೇ ಅಂತಾಯಿದ್ರು, ಹೋಳಿಗೆ ಚೆನ್ನಾಗಿದ್ದಾವೆ ಅನ್ನೋರ. ನಾನು ಆಂಟಿ ಹೇಳಬೇಡ್ರಿ, ಸುಮ್ಮನಿರ್ರಿ, ದೃಷ್ಟಿ ಆಗ್ತವೆ ಅಂತ ಅಂದೆ. ಏನೂ ಆಗಿಲ್ಲ, ಚೆನ್ನಾಗಾಯ್ತು. ಹೋಳಿಗೆ ಎಲ್ಲ ಮಾಡ್ಕೊಟ್ಟು ಬಂದ್ವಿ ನಾವು. ಅದೇ ನಾನು ಬಂದವಳು ಒಂದು ಚಮಚ ಸ್ನಾನ ಮಾಡಿಕೊಂಡು ಹೋಗಿಬಿಟ್ಟಿದ್ರೆ ಅಡುಗೆ ಮಾಡೋಕ್ಕಾಗ್ತಾಯಿತ್ತು. ಟೀ ಕುಡಿಯೋಣ? ಟೀ ನಮ್ಮಮ್ಮ ಟೀ ಪುಡಿ ಇಲ್ಲಿ ಲೋಕಲ್ ಒಬ್ಬರು ಬರ್ತಾರಲ್ಲ, ಅವ್ರ ಹತ್ರ ತಗೊಂಡಿದ್ದಾರೆ. ನೀ ಕಣ್ಣನ ದೇವನ್ ತಗೋಬಾ ಅಂದಿದ್ರು. ನಾನು ಹೊರಗಡೆ ಎಲ್ಲೂ ಹೋಗಲೇ ಇಲ್ಲ, ಹಂಗಾಗಿ ನಾನು ತರಲಿಲ್ಲ. ನೀರು ಕುಡ್ದಿಲ್ಲ, ಫಸ್ಟ್ ನೀರು ಕುಡ್ತೀನಿ. ನಂಗೆ ಹಶು ಆಗ್ತಾ ಇಟ್ಕೊಳೋ. ನಂಗೆ ಅವಲಕ್ಕಿ ಬೇಡ, ಚಿನ್ನಿ ದೋಸೆ ಬೇಕು ಅಂದೇಳಿ, ಹಂಗಾಗಿ ದೋಸೆ ಅವಳು. ನಂಗೆ ನಿನ್ನೆ ಗ್ಯಾಸ್ಟ್ರಿಕ್ ಆಗಿದ್ದು, ನಂಗೆ ಯಾಕೋ ಹೆದರಿಕಾಗ್ತಾಯಿತ್ತು. ನಂಗೆ ತಿಂಡಿನೇ ಬೇಡ ಅಮ್ಮ, ನಾನು ಮಧ್ಯಾಹ್ನ ಊಟನೇ ಮಾಡ್ತೀನಿ. ನಾನು ನಿನ್ನೆನೂ 2 ರೊಟ್ಟಿ ತಿನ್ಕೊಂಡು ಬಂದಿದ್ದೆ ಅವ್ರ ಮನೆಯಿಂದ. ಹೆದರ್ಬಿಟ್ಟೆ ನಿನ್ನೆ ರಾತ್ರಿ. ಮತ್ತು ನನಗೆ ಅವತ್ತು ಅಂದರೆ ಆಗುತ್ತೆ, ಯಾವಾಗಲೂ ಹಾಗೆ ಆಗುತ್ತೆ. ಆದರೆ ನಿನ್ನೆ ಮತ್ತು ತುಂಬ ನಂಗೆ ಅನ್ನಿಸ್ತು. ಅಮ್ಮನ ಗಿಡ ತೋರಿಸ್ತೀನಿ, ಸ್ವಲ್ಪ ಬಿಟ್ಟು ತೋರಿಸ್ತೀನಿ. ಇವಾಗ ನೀರು ಕುಡ್ಕೊಂಡು ಫಸ್ಟು ಟೀ ಕುಡ್ಬಿಟ್ಟು ಪಾತ್ರೆ ತೊಳಿತೀನಿ. ಫಸ್ಟು ಬೆಂಕಿ ಹಾಕ್ತೀನಿ, ಆಮೇಲೆ ಮುಂದಿನ ಕೆಲಸ. ಹಬ್ಬದ ದಿನ ಬೆಳಗ್ಗೆ ತವ್ರ ಮನೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತವ್ರ ಮನೆಯಲ್ಲಿ ಒಂದು ದಿನ ಅನ್ನೋ ವ್ಲಾಗ್ನ ನಾನು ಹಾಕ್ತಾಯಿದ್ದೀನಿ. ಈಗ ಬಚ್ಚಲಿಗೆ ಬೆಂಕಿ ಹಾಕ್ತಾಯಿದ್ದೀನಿ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಬರೀ ಮನೆ ವಿಡಿಯೋನ ಮಾತ್ರ ಹಾಕ್ತೀನಿ. ನಾಳೆ ನಿಮಗೆ ಗಣಪತಿ ಹಬ್ಬದ ವಿಡಿಯೋ, ಹಳೆ ಮನೇಲಿ ಏನೇನು ಆಯಿತು ಅನ್ನೋದನ್ನು ಹಾಕ್ತೀನಿ. ಯಾಕಂದರೆ ನನ್ನ ಹತ್ರನೂ ವೀಡಿಯೋಗಳು ಇಲ್ಲ. ಹಾಗಾಗಿ ಮತ್ತು ಹಳ್ಳಿ ವೀಡಿಯೋಗಳನ್ನ ನೀವೆಲ್ಲ ತುಂಬ ಇಷ್ಟಪಟ್ಟು ನೋಡೋದಕ್ಕೆ ಆದಷ್ಟು ನನ್ನ ಕೈಯಲ್ಲಿ ಮಾಡಿದ್ದೀನಿ. ನಂಗೆ ಇವತ್ತು ವೀಡಿಯೋ ಮಾಡೋಕ್ಕೂ ಬೇಡ ಆ ಥರ ಆಗ್ತಾಯಿತ್ತು. ಹಾಗೆ ನಾನು ಅಮ್ಮ ಏನೋ ಮಾತಾಡ್ತಾಯಿದ್ವಿ, ಗಿಡದ ವಿಷಯನೇ ಮಾತಾಡ್ತಾಯಿದ್ವಿ. ನನ್ನ ಇಂಡೋರ್ ಪ್ಲ್ಯಾಂಟ್ಗಳೆಲ್ಲ ಹೆಂಗಿದ್ದಾವೆ ಅಂತ ಕೇಳ್ತಾಯಿದ್ರಿ. ಯಾಕಂದರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಕೆಲವೊಂದೆಲ್ಲ ಸತ್ತೋಗ್ಬಿಡ್ತವೆ. ಅದೇ ಹೇಳ್ತಾಯಿದ್ರು ಅಮ್ಮನ ಹತ್ರ, ನಾನು ಇಂಡೋರ್ ಪ್ಲ್ಯಾಂಟ್ ಅಂತ ಯಾವುದೂ ಇಲ್ಲ ಅಮ್ಮ, ಬರೀ ಸ್ನೇಕ್ ಪ್ಲ್ಯಾಂಟ್ ಒಂದು, ಮನಿ ಪ್ಲ್ಯಾಂಟ್ ಒಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ. ಅವರಿಗೂ ಮನಿ ಪ್ಲ್ಯಾಂಟ್ ತಂದಿದ್ದೆ ನಾನು, ಅವರು ಹಾಕಿದ್ದಾರೆ. ಅವ್ರ ಹತ್ರ ಕೂಡ ಇನ್ನೊಂದು ಥರ ಮನಿ ಪ್ಲ್ಯಾಂಟ್ ಇದೆ, ಅದನ್ನು ಕೂಡ ಒಯ್ಯಬೇಕು. ಆದರೆ ಅದು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. ಅಮ್ಮನ ಗೌರಿ ಗಿಡ ಮಾತ್ರ ಎಷ್ಟು ಚೆನ್ನಾಗಿದ್ವು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ಆಗ್ತೀಯ.
ರಂಗೋಲಿ ಇದು ಕಲರ್ ತೋರಿಸಿಟ್ಕ. ನಂಗೆ ಕಲರ್ ಇಲ್ದಿದ್ರೆ ಬಾರ್ಡ್ರ್ ರಂಗೋಲಿ ಹಾಕೋದು ಚಂದ ಕಾಣಲ್ಲ. ರಂಗೋಲಿ ಕಲರ್ ಹಾಕ್ತೀನಿ ನೋಡು, ನಾ ದಿನ ಯೂಟ್ಯೂಬ್ ನೋಡಿ ಹಾಕೋದು. ಎಬ್ಬಿಸ್ಬೇಕಾ? ಮಳೆ ಅಂದರೆ ಹನಿ ಕಡ್ದಿರಲಿಲ್ಲ. ಹನಿ ಕಡಿಯೋದಂದರೆ ಸ್ವಲ್ಪನೂ ಮಳೆ ಬಿಟ್ಟೇ ಇರಲಿಲ್ಲ. ಇದೇ ಥರ ನೆನ್ನೆಯಿಂದ ಶುರು ಆಗಿರೋ ಮಳೆ ಇವತ್ತು ಕೂಡ ಹಾಗೆ ಇತ್ತು. ಏನಾಯಿತು ಅಂದರೆ ನಾನು ನೀರು ಬಿಸಿಗಿಟ್ಕೊಂಡೆ ಅಲ್ವಾ, ಅದು ಉರಿ ದೊಡ್ಡ ಮಾಡಿಟ್ಟಿದ್ದೀನಿ ಅನಿಸುತ್ತೆ. ನಾನು ಕೆಲವೊಂದು ಸಲ ಎಲ್ಲ ಬಿಸಿ ಮುಟ್ತೀನಿ, ಹಾಗೆಯೇ ಇಕ್ಕಳ ಇಲ್ಲದೇ ಆ ಪಾತ್ರೆ ಮುಟ್ಬಿಟ್ಟೆ, ಕೈ ಸುಟ್ಕೊಂಡ್ಬಿಟ್ಟೆ. ನನಗೆ ಆವಾಗ ಗೊತ್ತಾಗಿಲ್ಲ ಅದು ಕೈ ಸುಟ್ಟಿರೋದು ಹೇಗಾಗಿದೆ ಅನ್ನೋದು. ಆದರೆ ಆಮೇಲೆ ನೋಡಿದ್ರೆ ಕೈಯೆಲ್ಲ ಗುಳ್ಳೆ ಬಂದು ಹೋಗಿತ್ತು. ಒಂದು ವಾರದ ತನಕ ನಾನು ಆ ಗುಳ್ಳೆ ಬಂದಿದ್ದಾವಲ್ಲ ಒಡೆದ ಮೇಲೆ ಅಷ್ಟು ನೋವು ಅನುಭವಿಸಿದ್ದೀನಿ. ತುಂಬ ಅಂದರೆ ತುಂಬ ಆಗಿಬಿಟ್ಟಿತ್ತು. ಹಾಗೆ ಅಮ್ಮಂಗೆ ಎಮ್ಮೆ ಕರ್ಕೊಂಬರ್ತೀನಿ, ನನಗೆ ಪಾತ್ರೆ ಎಲ್ಲ ತೊಳ್ಕೊಡು ಅಂತ ಹೇಳಿದ್ರು. ಹೊರಗಡೆ ಹೋಗೋ ಆಗಿರಲಿಲ್ಲ. ನಮ್ಮ ಮನೇಲಿ ಛತ್ರಿ ಬೇರೆ ಇರಲಿಲ್ಲ. ಹಾಗಾಗಿನೇ ನನಗೆ ಯಾವುದೇ ನಮ್ಮಮ್ಮ ಗಿಡದ ವೀಡಿಯೋ ಮಾಡ್ಕೊಂಡ್ಯಾ ಅಂತ ಕೇಳ್ತಾ ಇದ್ರು. ಹೆಂಗೆ ವೀಡಿಯೋನ ಮಾಡೋದು ಆ ಥರ ನೋಡಿ, ಮಳೆ ಈ ಥರ ಬರ್ತಾನೇ ಇತ್ತು. ಆಮೇಲೆ ಪಕ್ಕದ ಮನೆ ಅಕ್ಕ ಒಬ್ಬಳು ಹೂವು ಕೊಯ್ಯೋಕ್ಕೆ ಅಂತ ಬಂದಳು. ಅವಳ ಹತ್ರ ಛತ್ರಿ ಇಸ್ಕೊಂಡು ಆವಾಗ ವೀಡಿಯೋನ ಮಾಡಿದೆ. ನಾನು ಇವತ್ತು ಹಳೆ ಮನೆಗೆ ಬೇಗ ಹೋಗಬೇಕಾಗಿತ್ತು. ನಾನು ಹೋದಾಗ 10:15 ಏನೋ ಆಗಿಬಿಟ್ಟಿತ್ತು. ಆದರೆ ಅವ್ರದ್ದೆಲ್ಲ ಕೆಲಸ ಆಗಿತ್ತು. ಸ್ವಾಮಿಯರು ಬಂದಮೇಲೆ ಎಡೆ ಮಾಡೋದು ಅದೆಲ್ಲ ಈಗ ಕೆಲಸ ಇರುತ್ತಲ್ವ, ಅದನ್ನು ಮಾಡಿದೆ. ನಾಳೆ ವೀಡಿಯೋನ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಎಷ್ಟೊಂದು ದಿನ ಆಗಿತ್ತು ನಾನು ಇಷ್ಟು ಒಳ್ಳೆ ಟೀನ ಕುಡಿದೇನೆ. ಅಮ್ಮ ನನಗೆ ಟೀ ಪುಡಿ ತೊಗೋಬಾ ಅಂತ ಹೇಳಿದರು. ನಾನು ಎಲ್ಲೂ ಹೊರಗಡೆ ಹೋಗದೆ ಇರೋದಕ್ಕೆ ನಮ್ಮ ಮನೆಯವ್ರಿಗೂ ನಾನು ಹೇಳೋದನ್ನು ಮರೆತು ಬಿಟ್ಟೆ. ಹಾಗಾಗಿ ನಾನು ಟೀ ಪುಡಿ ತೊಗೊಬಂದಿರಲಿಲ್ಲ. ನಾನು ಸ್ವಲ್ಪ ಟೀನ ಇಷ್ಟಪಟ್ಟು ಕುಡಿತೀನಲ್ವ, ನಾನು ಯಾವಾಗಲೂ ಕಣ್ಣನ ದೇವಂದೇ ಕುಡಿಯೋದು. ಆಮೇಲೆ ಅವರು ಇಲ್ಲೇ ನಮಗೆ ಅಮ್ಮಂಗೆ ದಿನಸಿ ಎಲ್ಲ ತಂದು ಕೊಡ್ತಾರೆ. ಅವ್ರು ಯಾವುದೋ ಲೋಕಲ್ ಟೀ ಪುಡಿ ಕೊಟ್ಟಿದ್ರಂತೆ, ತುಂಬ ಚೆನ್ನಾಗಿತ್ತು ಅದು ಕೂಡ. ಆದರೆ ಸ್ವಲ್ಪ ಟೀ ಪುಡಿ ಅಮ್ಮ ಕಮ್ಮಿ ಹಾಕಿದ್ರಿ, ಒಂಚೂರು ಜಾಸ್ತಿ ಹಾಕಿ ಮಾಡಮ್ಮ ಅಂತ ಅಂದೆ. ಅವಾಗ ಚೆನ್ನಾಗಾಗುತ್ತೆ ಅಂದೆ. ಹಾಗೆಯೇ ನಾನು ಪಾತ್ರೆಗಳೆಲ್ಲ ತೊಳ್ಕೊಂಡೆ. ನಮ್ಮ ಸೋನು ಚೈನ್ ಗುಟ್ಲೇನೆ ಬಿಡ್ತಾರೆ ನಮ್ಮಮ್ಮ. ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಅವನನ್ನು ಕಟ್ತಾರೆ. ಮಳೆ ಅಂದರೆ ನಾನು ಇಲ್ಲಿ ಬಂದೆ ಈ ಥರ ಮಳೆನ ನೋಡಿದ್ದು. ನಮ್ಮೂರಲ್ಲೆಲ್ಲ ಇಷ್ಟು ಮಳೆನೇ ಇಲ್ಲ. ಬೆಳಗ್ಗೆಯಿಂದ ಹೊಯ್ಯೋ ಮಳೆ ಹನಿ ಕಡ್ದಿಲ್ಲ. ದಾಸವಾಳ ಹೂವು ತೋರಿಸ್ಬಿಟ್ಟು ವಿಡಿಯೋ ಮಾಡಿ ಹೂ ಕೊಯ್ಯೋಣ ಅಂತ ಇದ್ದೆ. ಕೊಯ್ಯೋದಂತೆ ಹೊರಗೆ ಇವತ್ತು ತೋರಣ ಸಹಿತ ಕಟ್ಟಿಲ್ಲ ನಾನು, ಛತ್ರಿ ಇಲ್ಲಲ್ಲ. ಹಾಗಾಗಿ ನಮ್ಮಮ್ಮ ಚಪ್ಪಲಿ ಎಲ್ಲಿ ಬೇಕಲ್ಲಿದ್ದಾವೆ. ನನಗೆ ಚಪ್ಪಲಿ ಇಲ್ಲದೆ ಓಡಾಡೋಕ್ಕಾಗಲ್ಲ. ಅವ್ರು ಚಪ್ಪಲಿ ಹಾಕೊಂಡು ಓಡಾಡಿದ್ರೆ ಅವ್ರಿಗಾಗಲ್ಲ. ನಾವಿಬ್ಬರು ಉಲ್ಟಾ ಆ ಥರ ಮಳೆ ಬರ್ತಾ ಇದೆ. ಅದಕ್ಕೆ ನಾನು ಅಂದೆ, ಅಮ್ಮ ಒಂದಿಷ್ಟು ಮೆಹಂದಿನ ಕೊಯ್ದು ರುಬ್ಬಿ ಇಟ್ಕೊಂಡಿದ್ದಾರೆ, ಅವ್ರು ಹಚ್ಕೊಂಡಿದ್ರು ಅನಿಸುತ್ತೆ, ಇಟ್ಟಿದ್ದಾರೆ. ಹಚ್ಕೋಬೇಕಾಗಿತ್ತು. ನಾನು ಟೈಮ್ ಬಂದು 8:15 ಆಯಿತು. ಚಿನ್ನಿನ ಅದೇ ಎಬ್ಬಿಸ್ಬೇಕಪ್ಪ. ಚಿನ್ನಿ ನಿದ್ದೆನೇ ಇಲ್ಲ. ಟ್ರೈನಿಗೆ ಬಂದಿದ್ದಕ್ಕೂ ಅವಳು ಅವತ್ತು ಬೇಗ ಇದ್ದಿಲ್ಲಂತೆ. ನಿನ್ನೆ ನಾವು ಮಾತಾಡ್ತಾ ಇದ್ವಲ್ಲ ನಾನು ಅಮ್ಮ, ಬೈಯೋಳು. ಅಂದರೆ ಇಲ್ಲಿ ನಮ್ಮಲ್ಲಿ ಹೆಣ್ಮಕ್ಳೆಲ್ಲ ಊರಿಗೆ ಹೋಗ್ತಾರೆ. ನಾನು ಅವ್ರಿಗೆ ಊರಿಗೆ ಹೋದ್ರೆ ಇಲ್ಲಿ ಪಕ್ಕದ ಮನೆಯವರೆಲ್ಲ ಕೇಳ್ತಾ ಇದ್ದೆ ನಮ್ಮ ಅಮ್ಮಗೆ, ಅವರೆಲ್ಲರೂ ಹೋಗಿದ್ದಾರೆ ಮಕ್ಕಳ್ರಿ ಸುಮ್ಮನೆ ಅಂತ ಬೈತಾ ಇದ್ಲು. ಈಗ ಚೂರು ಕಮ್ಮಿ ಆಯಿತು, ತೋರಣಕ್ಕೆ ಕೊಯ್ಕೊಬರೋಣ ಅಂತ ಹೊರಟೆ. ಮತ್ತು ಹೀಗೆ ಕಲ್ಲು ಸುರಿದಂಗೆ ಸುರಿತಾ ಇದೆ ಮಳೆ. ನಾನು ಇಲ್ಲಿ ಬಂದೆ ಇಷ್ಟು ಮಳೆನ ನೋಡಿದ್ದು. ನಮ್ಮೂರಲ್ಲೆಲ್ಲ ಇಷ್ಟು ಮಳೆ ಇಲ್ಲ. ನಮ್ಮನೆಯವರು ಮಳೆ ಬರ್ತಾಯಿದೆ ಅಂದರು, ತೀರಾ ಈ ಥರ ಮಳೆ. ನಮ್ಮ ಅಮ್ಮೆಲ್ಲ ಸುಳ್ಳು ಹೇಳ್ತಾರೆ ಅಂದ್ಕೊಂಡಿದ್ದೆ ನಾನು. ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಗಿದ್ದು ಈ ಥರ ಮಳೆ ಇದೆ ಅಂತ ಹೇಳಿ. ವೀಡಿಯೋ ಮಾಡೋದಂತೆ ಹೊರ ಹೊಂಡಕ್ಕೆ ನಮಗೆ ಇದಾಗ್ತಾಯಿಲ್ಲ. ಅಮ್ಮ ಅದೇ ಅಂತಿದ್ರು, ಹೆಂಗೆ ಹಬ್ಬ ಮಾಡ್ತಾರೋ ಏನೋ ಅಂಥೇಳಿ. ಜನ ಎಲ್ಲ ಬರೋಕ್ಕೂ ರಗಳೆ, ಬಂದವರಿಗೆ ಮಾಡೋಕ್ಕೂ ರಗಳೆ. ಮಳೆ ಬರ್ತಾಯಿದ್ರೆ ಒಂಥರ ಅಲ್ಲ. ಹಾಗಾಗಿ ಇಲ್ಲೊಂದಷ್ಟು ಗೌರಿ ಗಿಡಗಳೊಂದು ಚೆನ್ನಾಗಾಗಿದ್ದಾವೆ, ಅಲ್ಲೂ ಚೆನ್ನಾಗಾಗಿದ್ದಾವೆ. ನಮ್ಮ ಮನೆಯವರು ಫೋನ್ ಸಿಗದೆ ಇದ್ರು ವಾಟ್ಸಪ್ ಕಾಲ್ ಮಾಡ್ತಾಯಿದ್ದಾರೆ.
ತೋರಿಸ್ಬಾರ್ದಂತೆ. ಯಾಕೆಂದರೆ ನಿನ್ನೆ ನನ್ನ ನೈಟಿ ಹಾಕೊಂಡು ಮಲಗಿದ್ದಾಳೆ ರಾತ್ರಿ, ಅದಕ್ಕೆ ತೋರಿಸ್ಬೇಡ ನಾನು ಅಂತಿದ್ದಾಳೆ. ಹಿಂದಿ ಹಚ್ಕೊತಾ ಇದ್ದೀನಿ. ನಾನು ಹೋಗಲಿಲ್ಲಪ್ಪ, ನಂಗೆ ಅಲ್ಲಿ ಕೊಯ್ಯೋಕ್ಕೆ ಸಿಗಲಿಲ್ಲ. ಮತ್ತು ಹಿಂದ್ಗಡೆಗೆ ಹೋಗಿ ಅಲ್ಲೊಂದು ಹತ್ರ ಮಾವಿನ ಮರ ಇದೆಯಂತೆ. ಬರಾದರೆ ಹೆಂಗಾಯಿತು ಸಾಕಾದಂಗೆ. ನಮ್ಮನೆಯವ್ರು ತಿಂಡಿ ತಿನ್ನು ಅಂದರು, ನಾನು ತಿಂಡಿ ತಿನ್ನಲ್ಲ ಅಂದೆ. ನಮ್ಮನೆಯವ್ರು ಮಧ್ಯಾಹ್ನ ಮತ್ತು ಎಷ್ಟೊತ್ತಿಗೆ ಊಟ ಮಾಡ್ತೀವೋ ಏನೋ. ಇವಳಂತೂ ಪೂರ್ತಿ ಆ ಮೈಸೂರು ಭಾಷೆ ಆಯ್ತೈತೆ, ಹೋಯ್ತೈತೆ, ಬರ್ತೈತೆ. ಆ ಡ್ಯಾಡಿ ಕೇಳಿದ್ರೆ ಬೈತಾರೆ. ನಂದು ಇದೇನೈತೆ ಕ್ಲಿಪ್ ಹೇಳಿದ್ನೆ. ಆ ಕ್ಲಿಪ್ಪಂತೂ ಕಲರ್ ವೈಟ್ ಬೇರೆ ಇದೆಯಾ, ಎಲ್ಲೆಲ್ಲೋ ಇಡೋದು ಹುಡ್ಕೋದು. ನಾ ಹುಡ್ಕೋದು ನೋಡಿ ನಮ್ಮ ಮನೇಲಿ ಯಾವತ್ತೂ ತರದಿರೋದು. ಒಂದ್ಸಲ ಸೂಪರ್ ಮಾರ್ಕೆಟಿಗೆ ಹೋದವರು 3 ಕ್ಲಿಪ್ ತಗೊಬಂದು, ಅಲ್ಲ 3 ಅಲ್ಲ 6 ಕ್ಲಿಪ್ ತಗೊಬಂದಿದ್ದಾರೆ. 12 6 ತಂದಿದ್ದು, 3 12 ಕೊಡ್ತಾರೆ. ನೆಮ್ಮದಿ ಹಚ್ಕೊಂಡಿದ್ದೀನಿ. ಈಗ ಶಾಂಪೂ ಇಲ್ಲ. ಶಾಂಪೂ ಅಂದರೆ ಅಮ್ಮನ ಶಾಂಪೂ ಇದೆ, ನೈಲ್ ಶಾಂಪೂ. ನಾನು ಮುಂಚೆ ಅದನ್ನೇ ಯೂಸ್ ಮಾಡ್ತಿದ್ದೆ. ಈಗ ನೈಲ್ ಶಾಂಪೂ ನನಗೆ ಅದು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಈಗ ಡವ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೆಂಥದ್ದು ಅದು ಇದು ತಲೆ ಕೂದಲೆಲ್ಲ ಹೊನ್ನ ಹೋಗಿದ್ದಾವೆ. ನಮ್ಮ ಅಮ್ಮಗಂತೂ ಹೆದರಿಕೆ ಅನ್ನೋದೇ ಇಲ್ಲ. ಇಲ್ಲೇ ಹೋಗಿ ಕೊಯ್ತಾ ಇದ್ದಾರೆ. ನಾನು ಅಲ್ಲಿ ಹೋದವಳು ವಾಪಸ್ ಬಂದೆ. ಆ ಥರ ಕಳೆ ಬೆಳೆದಿದೆ ಅಂತ ಹೇಳಿ ನಮ್ಮ ಅಮ್ಮನ ನೋಡಿ ಹಾವೇ ಹೆದ್ರು ಹೋಗೋಕ್ಕೆ ತಿಂದು ಹೊರತು ನಮ್ಮ ಅಮ್ಮನ ಹಾವೇ ಹೆದರ ಮಗಳೇ ಅಲ್ಲ. ಸ್ವಲ್ಪ ಬಿಟ್ಟು ಸ್ನಾನ ಮಾಡ್ತೀನಿ. ಚಿನ್ನ ಸ್ನಾನ ಮಾಡಿ ತಿಂಡಿ ಸ್ನಾನ ಮಾಡಿ ಹೋಗ್ಬಿಡು ಅತ್ಲಾಗೆ. ದೊಡ್ಡ ಮನೆಗೆ ಹೂವು ಮಳೆ ಫುಡ್ ಕಮ್ಮಿ ಅದು ಹೂವಿನ ಗಿಡ ತೋರಿಸ್ಬಿಡ್ತೀನಿ. ಈ ವ್ಲಾಗ್ ಹಾಗೆ ಇಲ್ಲೇ ಮುಗಿಸ್ತೀನಿ. ಗಣಪತಿ ಹಬ್ಬದ ವ್ಲಾಗ್ನ ಮತ್ತೆ ಶುರು ಮಾಡ್ತೀನಿ. ನಿಮಗೆಲ್ಲ ನಮ್ಮ ಮನೆ ವಿಡಿಯೋ ಇಷ್ಟ ಆಗುತ್ತಲ್ವ, ಹಳ್ಳಿದು. ಹಾಗಾಗಿ ನಮ್ಮದು ಒಂದು ಸ್ವಾರ್ಥ ಇದೆ. ನನ್ನ ಹತ್ರ ವೀಡಿಯೋಗಳು ಇಲ್ಲ. ಈಗ ವೀಡಿಯೋಗಳನ್ನ ನಾನು ಹತ್ರ ಮಾಡ್ಕೊತ ಇಲ್ಲ. ಊರಲ್ಲೂ 2 ದಿನಕ್ಕೊಂದು ವೀಡಿಯೋ ಮಾಡ್ಕೊಂಡು ಹಾಕೋದಾಗುತ್ತೆ. ಹಂಗಾಗಿ ವೀಡಿಯೋಗಳೇ ಇಲ್ಲ ನನ್ನ ಹತ್ರ. ಕಂಟೆಂಟು ಇಲ್ಲ, ವೀಡಿಯೋನೂ ಇಲ್ಲ. ಹಂಗಾಗಿದೆ. ರುಬ್ಬಿದ್ದಮ್ಮ ಇದು ನಮ್ಮ ಮನೆ ಗಿಡದ ಇದು ಮೆಹಂದಿ ಇದು ಏನು ಚೆನ್ನಾಗೈತೆ ನೋಡಿ. ಕೆಂಡು ಏನೋ ಹಚ್ಕೊಬಿಟ್ನಲ್ಲಮ್ಮ. ಇದಿದೆ ಒಂದಿಷ್ಟು ಇತ್ತು, ಇಷ್ಟೇ ಇತ್ತು. ಈಗ ನಾವು ಬೇಗ ಬರ್ತೀವಿ. ಹಾಂ, ನಾವು ಅಷ್ಟರೊಳಗೆ ಹೋಗ್ತೀಯಾ? ನೀನು ಬೇಗ ಹೋಗ್ತೀಯಾ? ಹೋಗಿ ನೀನು. ಹಾಂ, ಇದು ಗೌರಿ ಗಣಪತಿ ಹಬ್ಬಕ್ಕೆ ಅಮ್ಮ ನನಗೆ ಹೊಸದು ಕಿವಿದು ಮಾಡಿಸಿದ್ದಾರೆ, ಕೊಟ್ಟಿದ್ದಾರೆ ನೋಡಿ. ಸುಮ್ಮನೆ ತಮಾಷೆಗಂದೆ. ನಾನು ಕಿವಿದು ಕೂಡ ತಂದಿರಲಿಲ್ಲ, ಉಂಗುರ ಹಾಕ್ಕೊಂಡು ಬಂದಿರಲಿಲ್ಲ, ಎಲ್ಲ ಹಾಗೆ ಬಂದಿದ್ದೆ ಅಲ್ಲ. ಅದಕ್ಕೇ ಅಮ್ಮನ ಹತ್ರ ಇದು ನಾನೇ ಅಮ್ಮಂಗೆ ಮಾಡಿಸಿ ಕೊಟ್ಟಿರೋದು. ನಾನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಈ ಕಿವಿದನ್ನು ಅಮ್ಮಂಗೆ ಮಾಡಿಸಿ ಕೊಟ್ಟಿದ್ದೆ. ಆದರೆ ನಾನು ಯಾವುದೇ ವ್ಲಾಗಲ್ಲೂ ತೋರಿಸಿರಲಿಲ್ಲ, ಹೇಳಿರಲಿಲ್ಲ. ನಾನು ಇದನ್ನು ಕೂಡ ಒಂದು ಕಂಟೆಂಟ್ ಥರ ಮಾಡಿಬಿಟ್ಟು ಹಾಕಿ ತೋರಿಸ್ಬೋದಾಗಿತ್ತು. ಆದರೆ ನಾನು ಆ ಥರ ಮಾಡಿರಲಿಲ್ಲ. ಆಮೇಲೆ ಅನ್ನಿಸ್ತು ನಾನು ಆ ಥರ ತೋರಿಸ್ಬೇಕಾಗಿತ್ತು ಅಂತ ಅಂದ್ಕೊಂಡೆ. ಇವತ್ತು ಅಮ್ಮನ ಹತ್ರ ಅದೇ ಇಸ್ಕೊಂಡೆ, ಅದನ್ನು ಹಾಕ್ಕೊಂಡು ಕೊಡು ಅಂತ ಹೇಳಿ. ಚಿನ್ನಿ ನಂದು ಇಷ್ಟು ಕಿವಿದು ಹಾಕ್ಕೊಂಡ್ಲು, ನಾನು ಅಮ್ಮಂದು ಹಾಕ್ಕೊಂಡೆ. ನನಗೆ ಯಾವತ್ತೂ ಆ ಥರ ತೋರಿಸ್ಬೇಕು, ಹೇಳಬೇಕು, ಮಾಡಬೇಕು ಅನ್ನೋದು ಅನಿಸಲ್ಲ. ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೆಲ್ಲ, ಚಿನ್ನಿ ತೊಗೊಂಡು ಬಂದ್ಲು, ಅದು ತೊಳೆದ್ಬಿಟ್ಟು ತೊಗೊಬಂದ್ಲು ಹಾಕೋ ಅಂತ ಹೇಳಿ. ಹಾಗೆ ನಿಮಗೆ ತೋರಿಸೋಣ ಅಂತ ನೋಡಿ. ಇವತ್ತು ನನಗೆ ಒಂದು ತಮ್ನೇಲ್ಗೆ ಸಿಕ್ತು. ಅಮ್ಮ ಗೌರಿ ಗಣಪತಿ ಹಬ್ಬಕ್ಕೆ ಮಗಳಿಗೆ ಏನು ಕೊಟ್ಟಿದ್ದಾರೆ ಅಂತ ಒಂದು ತಮ್ನೇಲ್ ಹಾಕ್ತೀನಿ, ನೋಡೋಣ ವ್ಯೂಸ್ ಹೆಂಗೆ ಬರುತ್ತೆ ಅಂತ. ಈ ಥರದ್ದೆಲ್ಲ ಕಂಟೆಂಟ್ ಇದ್ದರೆ ವ್ಯೂಸ್ ಜಾಸ್ತಿ ಬರುತ್ತೆ. ನಾವು ಕೂಡ ಅದನ್ನ ಈಗ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಚಿನ್ನಿ ಅವಲಕ್ಕಿ ಬೇಡ ಅಂತ ಹೇಳಿದ್ಲು, ಹಾಗಾಗಿ ಅವಳಿಗೆ ಪಡ್ಡು, ನನಗೆ ಮತ್ತು ಅಮ್ಮಂಗೆ ಅವಲಕ್ಕಿ ಮಾಡ್ಕೊತಾ ಇದ್ವಿ. ಇದು ಗೊಜ್ಜು ಅವಲಕ್ಕಿ ಅಂತ. ನಿನ್ನೆ ನಾನು ಚಿಕ್ಕಮ್ಮನ ಹತ್ರ ಮಾತಾಡ್ತಾ ಇದ್ವಿ. ನಮ್ಮ ಅಜ್ಜಿಯರೆಲ್ಲ ಕೆಲಸದವ್ರಿಗೆ ಇದನ್ನು ದಿಢೀರಂತ ಯಾರಾದರೂ ಕೆಲಸದವ್ರು ಬಂದರೆ ಈ ಥರ ಮಾಡಿಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇದನ್ನು ಇನ್ನೊಂದು ಸಲ ಅಮ್ಮನ ಕೈಯಲ್ಲೇ ನಿಮಗೆ ಮಾಡಿ ತೋರಿಸ್ತೀನಿ ರೆಸಿಪಿನ. ಇವತ್ತು ನನಗೂ ತಿಂದೆ ತುಂಬ ವರ್ಷಗಳಾಗಿತ್ತಲ್ವ,
ಅದು ಹೆಂಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ಚೆನ್ನಾಗಿತ್ತು. ಏನೂ ಇಲ್ಲ, ಒಗ್ಗರಣೆ ಏನು ಹಾಕೋ ಹಾಗಿಲ್ಲ. ಹಸಿ ಈರುಳ್ಳಿ, ಹಸಿ ಕಾಯಿ ತುರಿ, ಹಸಿಮೆಣಸು, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಪುಟಾಣಿ ಪುಡಿ, ಸಕ್ಕರೆ, ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿದ್ದಾರೆ. ಆಮೇಲೆ ಕೊಬ್ಬರಿ ಎಣ್ಣೆ ಹಾಕಿದ್ರು. ಅಮ್ಮ ಇನ್ನೊಂದು ಥರ ಮೊಸರು ಅವಲಕ್ಕಿ ಅಂತ ಮಾಡ್ತಾರೆ, ಅದು ರೆಸಿಪಿನೂ ನಿಮಗೆ ಒಂದೊಂದು ಸಲ ಶೇರ್ ಮಾಡ್ತೀನಿ. ಸಾಕು. ಚಿನ್ನಿ ಫಸ್ಟು ಈ ಅವಲಕ್ಕಿ ಬೇಡ ಅಂತ ಹೇಳಿದ್ಲು. ಆಮೇಲೆ ಅವಳು ಕೂಡ ಅವಲಕ್ಕಿನ ತಿಂದಳು. ನಾನು ಅಷ್ಟೇ ಸ್ವಲ್ಪ ಮಾತ್ರ ಅವಲಕ್ಕಿ ತಿನ್ನೋಣ, ಅದಷ್ಟು ಟೇಸ್ಟ್ ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆಮೇಲೆ ನಾನು ಇನ್ನೊಂದು ಸಲನೂ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದೆ. ಇದಕ್ಕೆ ಒಗ್ಗರಣೆ ಹಾಕೋದಾಗಲಿ ಅಥವಾ ಎಣ್ಣೆನೂ ಜಾಸ್ತಿ ಆ ಥರ ಏನೂ ಇಲ್ಲ. ದಿಢೀರಂತ ಮಾಡೋಂಥದ್ದಿದು. ಅದೇ ಹಿಂದಿನ ಕಾಲದಲ್ಲಿ ಏನು ತುಂಬ ಮಸಾಲ, ತುಂಬ ಅಂದರೆ ವಸ್ತುಗಳನ್ನೆಲ್ಲ ಹಾಕಿ ಅಡುಗೆ ಮಾಡ್ತಿರ್ಲಿಲ್ಲ. ಆದರೂ ಕೂಡ ಎಷ್ಟು ರುಚಿ ಇರ್ತಾಯಿತ್ತು. ಇದು ಕೂಡ ಅಷ್ಟೇ, ನಮ್ಮ ಅಜ್ಜಿಯರು ಮಾಡ್ತಾಯಿದ್ರು. ಇದರಲ್ಲಿ ಇನ್ನೂ ಒಂಥರ ಮಾಡ್ತಿದ್ರಂತೆ, ನಮ್ಮಮ್ಮ ಹೇಳ್ತಾಯಿದ್ರು. ನೋಡೋಣ, ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ನಿಮಗೆ. ನಿಂಬೆ ಹುಳಿ ಹಾಕಿದ್ರು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಇನ್ನೊಂದು ಸಲ ನಾನು ಅದು ರೆಸಿಪಿನ ಅಮ್ಮನ ಹತ್ರನೇ ಶೇರ್ ಮಾಡ್ತೀನಿ. ಹಾಗೆ ಪಕ್ಕದ ಮನೆ ಅಕ್ಕ ಬಂದ್ಲಲ್ವ, ಹಾಗೆ ನಿಮಗೂ ಕೂಡ ಅಮ್ಮನ ಗಿಡಗಳನ್ನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಅಮ್ಮನ ಗಾರ್ಡನ್ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಡೇರೆ ಹೂವು ಸುಮಾರು ಕಲರ್ ಈಗ ಅರಳ್ತಾ ಇತ್ತು. ಗೌರಿ ಗಿಡ ಮಾತ್ರ ಸೂಪರಾಗಿತ್ತು. ನಾನೇನು ಮಾತಾಡೋದಿಲ್ಲ, ಹಾಗೆ ತೋರಿಸ್ತೀನಿ, ನೀವು ಹಾಗೆ ನೋಡ್ಕೊಂಡು ಬನ್ನಿ. ನಾನು ಮಾತಾಡಿದ್ದು ನಿಮಗೆ ಇರಿಟೇಟ್ ಆಗಬಹುದು, ಹಾಗಾಗಿ यद्भक्तिलेषु सम्पर्कात् परमानुसभवात् तस्मै ते चरणाब्धाय पाद्यं सिद्धाय कल्पे श्री साम्बाय पादेन स्नापयामि मूलमन्त्रेण शुद्धोदिकेन स्नापयामि।